ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಮತ್ತು ಲೈಕ್ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗಿದೆ ಅಂತ. ಥ್ಯಾಂಕ್ ಯು. ಅಶು ಊರಿನಿಂದ ಬೆಂಗಳೂರಿನತ್ತ ಪಯಣ ಸಾಗಿತು. ಬೆಂಗಳೂರಿಗೆ ಬಂದ ನಂತರ ಅಪಾಯಿಂಟ್ಮೆಂಟ್ ಕಡೆಗೆ ಟ್ಯಾಕ್ಸಿ ತೆಗೆದುಕೊಂಡು ಹೊರಟರು. ಅವರು ಊರಿಗೆ ಹೊರಟ ಕಾರಣ ಅವಳು ಮತ್ತೆ ಸಿಟಿಗೆ ಬರಲ್ಲ ಅಂತ ಕೆಲಸಕ್ಕೆ ರಿಸೈನ್ ಮಾಡಿ ಹೊರಟಿದ್ದಳು. ಅನಂತರ ಅವಳು ಊರಿನಿಂದ ಅಲ್ಲಿ ನಡೆದ ಘಟನೆ ಅವಳು ಅಂದರೆ ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಮಕ್ಕಳನ್ನು ಊಟ ಮಾಡಿಸಿ ಅವರು ಅಜ್ಜಿನೂ ಮಲ್ಕೊಳ್ಳಿ ಅಂತ ಹೇಳಿ ಹೋಗ್ತಾಳೆ. ಅನಂತರ ಬೆಳಗ್ಗೆ 5 ಆಗುತ್ತೆ. ಎದ್ದು ಮಕ್ಕಳಿಗೆ ಟಿಫನ್ ಮಾಡಿ ತಾನೂ ಕೂಡ ಆಫೀಸ್ಗೆ ರೆಡಿಯಾಗಿ ಹೊಸ ಕೆಲಸಕ್ಕೆ ಹೊರಡ್ತಾಳೆ. ಹೊಸ ಕಂಪನಿ ಜಾಬ್ಗಾಗಿ MSc ಕಂಪನಿಯಿಂದ ಅಪ್ಲೈ ಮಾಡ್ತಾಳೆ. ಆಗ ಅಕ್ಷಯ್ ಮತ್ತು ಅನನ್ಯ, ಮಮ್ಮ ನೀನು ಈಗ ಜಾಬ್ ಇಲ್ಲ ಅಲ್ವಾ, ಮತ್ತೆ ನೀನು ಹೇಗೆ ಮಾಡ್ತೀಯಾ ಮಮ್ಮ, ನಮ್ಮ ಸ್ಕೂಲ್ ಫೀಸ್ ಹೇಗೆ ಕಟ್ತೀಯಾ ಅಂತ ಕೇಳ್ತಾರೆ. ಹಾಗೆ ನಮ್ಮನ್ನ ಕೇಳಿದ್ದೆಲ್ಲ ಹೇಗೆ ಕೊಡಿಸ್ತೀಯಾ ಅಂತ ಕೇಳ್ತಾರೆ. ಆಗ ಅವಳು ಅವರ ಪ್ರಶ್ನೆಗೆ ಅವಳ ಹತ್ರ ಉತ್ತರ ಇರಲಿಲ್ಲ. ನೋಡೋಣ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಒಂದು ಕಂಪ್ನಿಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಆಫರ್ ಲೆಟರ್ ಕಳಿಸಿದ್ದಾರೆ. ನಿಮ್ಮನ್ನು ಸ್ಕೂಲಿಗೆ ಬಿಟ್ಟು ನಾನು ಕೆಲಸಕ್ಕೆ ಕೇಳಲಿಕ್ಕೆ ಹೋಗ್ತೀನಿ, ಬಾಯ್ ಅಂತ ಹೇಳಿ ಹೊರಡ್ತಾಳೆ. ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ತಾನೂ ಕೂಡ ಆಫೀಸ್ ಕಡೆಗೆ ಹೋಗ್ತಾಳೆ. ಆ ಕಂಪ್ನಿಯಲ್ಲಿ ಹೋಗಿ ಒಳಗಡೆ ನೋಡಿದಾಗ ಅಲ್ಲಿ ಮುಂಚೆ ಕೆಲಸ ಮಾಡ್ತಿರುವ ಕಂಪನಿಯ CEO ಅಲ್ಲಿಗೆ MD ಆಗಿರ್ತಾನೆ. ಇನ್ನು ಅತಿ ಹೆಚ್ಚಿನ ಕಥೆಗಳಿಗಾಗಿ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ.